ಈ ಬುರುಡೆ ಗ್ಯಾಂಗ್ ದೆಹಲಿಗೆ ಹೋದ ವಿಚಾರವನ್ನ ಹೇಳ್ತಾ ಇದ್ವಿ. ಯಾರ್ಯಾರು ದೆಹಲಿಗೆ ವಿಮಾನದಲ್ಲಿ ಹೋಗಿದ್ರು? ಗಿರೀಶ್ ಮಟ್ಟಣ್ಣವರ್, ಚಿನ್ನಯ್ಯ ಮತ್ತು ಸುಜಾತಾ ಭಟ್ ಪ್ರತ್ಯೇಕವಾಗಿ ದೆಹಲಿಗೆ ತಲುಪಿದ್ದ ಷಡ್ಯಂತ್ರ ಗ್ಯಾಂಗ್. ಪ್ರತ್ಯೇಕವಾಗಿ ಹೋಗಿದ್ರು ಇವರು. ವಿಮಾನದಲ್ಲಿ ಹೋಗಿದ್ರು ಮಟ್ಟಣ್ಣವರ್, ಸುಜಾತಾ ಭಟ್ ಮತ್ತು ಚಿನ್ನಯ್ಯ. ಈ ಮೂವರು ದೆಹಲಿ ಭೇಟಿಗೂ ಮುನ್ನ ದೆಹಲಿಯನ್ನು ತಲುಪಿದ್ದು ಜಯಂತ್. ಅದು ಬುರುಡೆ ಸಮೇತ ದೆಹಲಿಗೆ ಹೊರಟಿದ್ರು. ಬುರುಡೆ ಸಮೇತ ಕಾರಲ್ಲಿ ದೆಹಲಿಯ ಮಂದಿರವೊಂದರಲ್ಲಿ ಬುರುಡೆಯನ್ನು ಜಯಂತ್ ಇಟ್ಟಿದ್ರಂತೆ. ದೆಹಲಿಯಲ್ಲಿ ಒಂದಾಗಿ ವಕೀಲರನ್ನ ಭೇಟಿ ಮಾಡಿದ್ರು ಈ 4 ಜನ. ರೈಲು, ಫ್ಲೈಟ್, ರಸ್ತೆ ಮೂಲಕವಾಗಿ ದೆಹಲಿಗೆ ಹೋದ ಬಗ್ಗೆ ಗೊಂದಲ ಸೃಷ್ಟಿಸಿದ್ದೇ ಜಯಂತ್. ಆತ ಹೇಳಿದ ಪ್ರಕಾರ ಕೇವಲ ವಕೀಲರನ್ನ ನಾನು ಭೇಟಿ ಮಾಡ್ಸಕ್ಕೆ ಹೋಗಿದ್ದೆ ಅಂತಲ್ಲ. ಇದೆಲ್ಲ ಪ್ಲ್ಯಾನ್, ಇದು ದೊಡ್ಡ ಪ್ಲ್ಯಾನ್, ಪಿತೂರಿ, ಷಡ್ಯಂತ್ರ ಇದೆಲ್ಲ. ಇವರೆಲ್ಲರೂ ಕೂಡ ಸೇರಿಕೊಂಡು ತುಂಬ ದಿನ ಪ್ಲ್ಯಾನ್ ಮಾಡಿ, ಬಟ್ ನನಗೆ ಬೇಕಾಗಿರ್ತಕ್ಕಂಥದ್ದು ಇವರೆಲ್ಲರಿಗೂ ಇಷ್ಟಕ್ಕೆಲ್ಲ ಫಂಡಿಂಗ್ ಮಾಡ್ತಾ ಇದ್ದವ್ರು ಯಾರು? ಫ್ಲೈಟಲ್ಲಿ ಹೋಗೋದಕ್ಕೆ ಬರೋದಕ್ಕೆಲ್ಲ ದುಡ್ಡು ಕೊಟ್ಟವ್ರು ಯಾರು? ಕಡಿಮೆ ಖರ್ಚಾಗುತ್ತಾ? ಸಾಕಷ್ಟು ದುಡ್ಡು ಖರ್ಚಾಗುತ್ತೆ. ಅವ್ರು ಯಾರು ಅಂತಕ್ಕಂಥದ್ದು ಬೇಕು. ಗಿರೀಶ್ ಮಟ್ಟಣ್ಣವರ್, ಸುಜಾತಾ ಭಟ್ ಮತ್ತು ಚಿನ್ನಯ್ಯ ಫ್ಲೈಟಲ್ಲಿ ಹೋದರೆ, ಈ ಜಯಂತ್ ಕಾರಲ್ಲಿ ಬೆಂಗಳೂರಿಂದ 2,500 ಕಿಲೋಮೀಟ್ರ್ ಡೆಲ್ಲಿಗೆ ಕಾರಲ್ಲಿ ಹೋಗಿರೋದು. ಕಾರಣ ನನ್ನ ಪ್ರಕಾರ ಆ ಬುರುಡೆಯನ್ನು ಆತನೇ ಕಾರಲ್ಲಿ ತೊಗೊಂಡೋಗಿದ್ದಾನೆ. ಯಾಕೆಂದರೆ ಫ್ಲೈಟಲ್ಲಿ ಹೋದರೆ ಏರ್ಪೋರ್ಟಲ್ಲಿ ಚೆಕ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ, ಸಿಕ್ಕಿಬೀಳ್ತೀವಿ ಅನ್ನೋ ಕಾರಣ. ಹಾಗಾಗಿ ಅವರೇನು ಮಾಡಿದ್ದಾರೆ, ಕಾರಲ್ಲಿ ತೊಗೊಂಡೋಗಿದ್ದಾರೆ. ಕಾರಲ್ಲಾದರೆ ಯಾರು ಚೆಕ್ ಮಾಡಲ್ಲ. ಆ ಥರ ಪ್ಲ್ಯಾನ್ ಮಾಡಿಕೊಂಡು ಹೋಗಿರ್ತಕ್ಕಂಥದ್ದು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಪ್ರಕಾಶ್ ಅವರಿಂದ ಪಡ್ಕೊಳ್ಳೋಣ. ಪ್ರಕಾಶ್, ಈಗ 3 ಜನ ಫ್ಲೈಟಲ್ಲಿ ಹೋಗಿ ಒಬ್ಬರು ಕಾರಲ್ಲಿ ಹೋಗೋದಕ್ಕೆ ಕಾರಣ ಆ ಬುರುಡೆ ಏರ್ಪೋರ್ಟಲ್ಲಾದರೆ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ಕಾರಲ್ಲಿ ಹೋದ್ರಾ, ಅಥವಾ ಈ ಗೊಂದಲ ಸೃಷ್ಟಿ ಮಾಡಿದ್ದಕ್ಕೆ ಕಾರಣ ಏನು? ಪ್ರಮುಖವಾಗಿ ಬುರುಡೆ ಸಮೇತವಾಗಿ ದೆಹಲಿಗೆ ಹೋದರೆ ಅಲ್ಲಿ ತಪಾಸಣೆ ಮಾಡುವಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಬುರುಡೆಯನ್ನು ಮೊದಲಿಗೆ ಈ ಒಂದು ಜಯಂತ್ ಅವರ ಕೈಗೆ ಕೊಡ್ತಾರೆ. ಅವರು ಮಾರ್ಗದ ಮೂಲಕವಾಗಿ ದೆಹಲಿಗೆ ತಲುಪಿಸ್ತಾರೆ. ತಲುಪಿದ ಬಳಿಕ ಅವರಿಗೆ ಅಲ್ಲಿ ಒಂದು ಮಂದಿರದಲ್ಲಿ ಬುರುಡೆಯನ್ನು ಇಟ್ಟಿರ್ತಾರೆ. ಅದಾದ ಬಳಿಕ ಜಯಂತ್ ತಲುಪಿದ ಬಳಿಕ ಇವರು ಫ್ಲೈಟಿಗೆ ಹೋಗ್ತಾರೆ. ಸುಜಾತಾ ಭಟ್, ಗಿರೀಶ್ ಮಟ್ಟಣ್ಣನವರು ಮತ್ತು ಚಿನ್ನಯ್ಯ, ಆ ಮೂವರು ಫ್ಲೈಟಿಗೆ ಹೋಗಿ ಅಲ್ಲಿ ಮತ್ತೆ ಜಯಂತ್ ಅವರನ್ನು ಭೇಟಿ ಮಾಡ್ತಾರೆ. ಅಂದರೆ ಅವರೆಲ್ಲರೂ ಕೂಡ ಸೇರ್ತಾರೆ. ಅದಾದ ಬಳಿಕ ಎಲ್ಲಿ ಆ ಬುರುಡೆಯನ್ನು ಇಟ್ಟಿದ್ರು ಆ ಮಂದಿರಕ್ಕೆ ಹೋಗ್ತಾರೆ, ನೋಡಿಕೊಂಡು ಅದಾದ ಬಳಿಕ ಮತ್ತೆ ವಕೀಲರನ್ನು ಭೇಟಿ ಮಾಡೋದಕ್ಕೆ ಹೋಗ್ತಾರೆ. ಸೊ ಅಲ್ಲಿ ಒಬ್ಬೊಬ್ಬರ ಪರಿಚಯ ಆಗುತ್ತೆ. ಒಬ್ಬೊಬ್ಬರನ್ನು ಕೂಡ ಅಲ್ಲಿ ಯಾರ್ಯಾರು ಏನೇನು ಆಗಿದೆ, ಅಂದರೆ ಸುಜಾತಾ ಭಟ್ ವಿಚಾರದಲ್ಲಿ ಏನಾಗಿದೆ, ಜೊತೆಗೆ ಈ ಚಿನ್ನಯ್ಯ ಯಾವುದೆಲ್ಲ ವಿಚಾರಗಳನ್ನು ತಿಳ್ಕೊಂಡಿದ್ದ ಎಲ್ಲದರ ಬಗ್ಗೆ ಕೂಡ ಅಲ್ಲಿ ವಕೀಲರಿಗೆ ತಿಳಿಸಿ ಹೇಳಿಕೊಡುವಂಥ ಪ್ರಯತ್ನಗಳು ಕೂಡ ಆಗುತ್ತೆ. ಅದಾದ ಬಳಿಕ ವಕೀಲರು ನೇರವಾಗಿ ಅಲ್ಲಿ ಲೋ ಕೋರ್ಟ್ಗೆ ಹೋಗಿ ನೀವು ಅಲ್ಲಿ ಹೋದ ಬಳಿಕ ಅಲ್ಲಿ ಒಂದು ದೂರನ್ನು ದಾಖಲು ಮಾಡಿ ಅಂತ ಹೇಳ್ತಾರೆ. ಅದಾದ ಬಳಿಕ ಮತ್ತೆ ದೆಹಲಿಯಿಂದ ವಕೀಲರ ಒಂದಿಷ್ಟು ಸಲಹೆಗಳನ್ನು ತೆಗೆದುಕೊಳ್ತಾರೆ. ಅದಾದ ಬಳಿಕ ಮತ್ತೆ ಮಂಗಳೂರಿಗೆ ಬರ್ತಾರೆ. ಮಂಗಳೂರಿಗೆ ಬಂದ ಬಳಿಕ ದೂರು ಕೊಡೋದು, ಆನಂತರ ಬೇರೆ ಬೇರೆ ಆಯಾಮಗಳನ್ನು ಪಡೆದುಕೊಳ್ಳುವಂಥದ್ದು ಅದೆಲ್ಲವೂ ಕೂಡ ಆಗುತ್ತೆ. ಅರವಿಂದ್. ಓಕೆ ಪ್ರಕಾಶ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಒಟ್ಟಾರೆ ಇವಾಗ ಇವರ ಪ್ಲ್ಯಾನ್ಸ್ ಎಲ್ಲ ಒಂದೊಂದೇ ಬಯಲಾಗ್ತಾ ಇದೆ ಬುರುಡೆ ಟೀಮ್ದು. ಇಷ್ಟೆಲ್ಲ ಸಿಂಡಿಕೇಟ್ನ ಬೆಳೆಸ್ಕೊಂಡು ಇನ್ನೂ ಡೆಲ್ಲಿನಲ್ಲಿ ಏನೇನಾಯಿತು ಅಂತ ಗೊತ್ತಾಗಬೇಕು. ಕೋರ್ಟ್ ಅಂತೂ ಹೋಗ್ಬಿಟ್ಟು ನಿಮ್ಮ ಲೋಕಲ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಿ ಅಂತೂ ಅರ್ಜಿ ತಗೊಳ್ಳಿಲ್ಲ, ವಾಪಸ್ ಬಂದರು. ಬಟ್ ಡೆಲ್ಲಿಯಲ್ಲಿ ಇವರು ಸಂಪರ್ಕ ಮಾಡಿದ ವ್ಯಕ್ತಿಗಳು ಯಾರ್ಯಾರು, ವಕೀಲರು ಯಾರ್ಯಾರು, ಅದು ಕೂಡ ಗೊತ್ತಾಗಬೇಕು SIT ತನಿಖೆಯಲ್ಲಿ. ಇವರ ಹಿಂದೆ ಇರ್ತಕ್ಕಂಥವ್ರು ಯಾರು? ಯಾರೋ ಪ್ರಭಾವಿ ವ್ಯಕ್ತಿಯೊಬ್ಬರನ್ನ ಭೇಟಿಯಾಗಿದ್ದರು, ಸಂಸದರೋ ಏನೋ ಹೇಳ್ತಾ ಇದ್ದಾರೆ, ಅವ್ರು ಯಾರು?